ಇದು ಒರಿಜಿನಲ್. ಅದಕ್ಕೆ ನಮಗೇನೈತೆ ಒಂದೊಂದು ನಮಗೆ ಇಲ್ಲಿ ಚಿಹ್ನೆಗಳು ಸಿಗುತ್ತೆ. ಮೇಲೆ ಎತ್ಬೋದಾ? ಜಲಾದಿವಾಸ ನೀರು ಚೇಂಜ್ ಮಾಡ್ಬೇಕೀಗ. ಸೂಪರ್. ಜಲಾದಿವಾಸ ಕಟ್ಟಿದ್ದೀವಿ ಈಗ. ಇದರಲ್ಲಿ ಏನೈತೆ ಇದು ಒರಿಜಿನಲ್ ಸಾಲಿಗ್ರಾಮ ಇದು. ಸೊ ವೀಕ್ಷಕರು, ಇದು ಗೋವಿಂದಣ್ಣವರು ನೇಪಾಳಕ್ಕೆ ಹೋಗಿ ದಂಡಕಿ ನದಿಯಿಂದ ಸಾಲಿಗ್ರಾಮ ತಂದಿದ್ದಾರೆ. ಸೊ ಅದನ್ನು ತೋರ್ಸೋಕ್ಕೆ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಆಲ್ರೆಡಿ ತಂದು ಜಲಾವಧಿ ದಿವಾಸಕ್ಕೆ ಇಟ್ಟಿದ್ದಾರೆ. ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಫಸ್ಟ್ ಕಲ್ಲು ನೋಡಿಬಿಡಿ. ಇದು ಸಾಲಿಗ್ರಾಮನೇನ? ಇಲ್ಲ ಐತೆ ನೋಡಿ ಸಾಲಿಗ್ರಾಮದು ಚಿಹ್ನೆ. ಇದು ಕೂರ್ಮಹಾ ಸಾಲಿಗ್ರಾಮ. ಓಕೆ ಓಕೆ. ಇಲ್ಲ ಐತೆ ನೋಡಿರಿ. ಇದು ಆಮೆ ಆಮೆ ಥರದ್ದು. ಹಾಂ. ಇದರಲ್ಲಿ ಧನಾಕರ್ಷಣೆಗೆ ಕುಬೇರಿಗೆ ಏನೈತೆ ಇದಿರುತ್ತಲ್ಲ, ಕೂರ್ಮಹಾ ಇದು. ಹಿಂದೆ ಎಲ್ಲ ತಿರುಗಿಸಿ, ಉಲ್ಟಾ ತಿರುಗಿಸಿ. ಸೇಮ್ ಆಮೆ. ಓಕೆ ಓಕೆ. ಇದು ಈ ಕಡೆಗೆ ಏನೈತೆ, ಇದು ಇಲ್ಲಿ ಸಾಲಿಗ್ರಾಮ ನೋಡಿ, ಇಲ್ಲಿ ಕಾಣುತ್ತೆ ನಮಗೆ ಚಿಹ್ನೆ. ಇದು ಜಲಾದಿವಾಸ ಕಟ್ಟಿದ್ದು. ಇವತ್ತು ನೀರು ಚೇಂಜ್ ಮಾಡ್ಬೇಕಿದೆ. ಎಷ್ಟು ದಿವಸ ಆಯಿತು ಈ ನೀರಲ್ಲಿ ಇಟ್ಟು? ಇದು 15 ದಿನಕ್ಕೊಂದ್ಸತಿ ಚೇಂಜ್ ಮಾಡಬೇಕು. ಯಾಕೆಂದರೆ ಇದು ಸ್ಥಾಪನೆ ನಮ್ಮದು ಟೈಮ್ ಬರೋವರೆಗಾಗು. ಜಲಾದಿವಾಸ, ಕ್ಷೀರಾದಿವಾಸ, ಪುಷ್ಪಾದಿವಾಸ ಇವನ್ನೆಲ್ಲ ನಾವು ಮಾಡ್ಕೊಂತೀವಿ. ಇದು ಒರಿಜಿನಲ್. ಅದಕ್ಕೆ ನಮಗೇನೈತೆ ಒಂದೊಂದು ನಮಗೆ ಇಲ್ಲಿ ಚಿಹ್ನೆಗಳು ಸಿಗುತ್ತೆ. ನದಿ ಒಳಗೆ ಬಿಟ್ಟರೆ ಅಂತ ಇದು ಎಂಬ್ರಾಯ್ಡಿಂಗ್ ಸಿಗ್ತವೆ.
ಹಾಂ, ಕಲ್ಲುಗಳಲ್ಲಿ ಮಷಿನಲ್ಲಿ ಮಾಡಿರೋ. ಮಿಷಿನಾಗ ಏನೈತೆ ಈ ಥರ ಗೀರ್ಗಳು ಅದೇ ಥರ ಮಾಡ್ತಾರೆ. ಇದೇ ಒರಿಜಿನಲ್ ಶಿಲೆ ಏನತಕ್ಕದ್ದು ನಾನು ಏನಕ್ಕೆ ತಂದು ಸ್ಥಾಪನೆ ಮಾಡ್ತಾ ಇದ್ದೀನಿ. ಇದನ್ನ ಏನೈತೆ ನನ್ನ ದೇವಾಲಯನ ನಾನಿಲ್ದಾಗ ನನ್ನ ಜೀವ ಹೋದ್ರೂ ಈ ದೇವಾಲಯ ತಕ್ಕದಕ್ಕೇನೈತೆ ಬಂದು ಸುತ್ತಾಕಿ ಪ್ರದಕ್ಷಿಣೆ ಹಾಕಿರು ಈ ಸ್ವಾಮಿಗಳ್ನ ಈ ದೇವಿಗಳ್ನ ದರ್ಶನ ಮಾಡಿದಾಗ ಅವ್ರ ಕಷ್ಟ ಅನ್ನತಕ್ಕದ್ದು ಬೇಗ ಈಡೇರಬೇಕು. ದೇವ್ರಿಗೂ ನಮ್ಗೇನೈತೆ ಇದು ಬೇಗ ನಮಗೊಂದು ರೀಚ್ ಆಗ್ತಾರೆ, ಭಕ್ತರುಗಳಿಗೂ ದೇವ್ರಿಗೂ. ತುಂಬ ಚೆನ್ನಾಗಿದೆ ಇದು. ಇದೇನು ಗೋವಿಂದನ ಈ ಥರ ಒಂದು ಶೇಪ್ ಬಂದೈತಲ್ಲ ಅಣ್ಣ, ಇದೇನಾಯ್ತು ಅದಕ್ಕೆ ಪದ್ಮನಾಭ, ಅನಂತ ಪದ್ಮನಾಭ ಅಂತ ಹೇಳ್ಬಿಟ್ಟು ಸ್ವಾಮಿ ಮನಗಿರೋಂಥ ಚಿಹ್ನೆ ಇಲ್ಲಿ ಕಾಣುತ್ತೀನಿ. ಶಿವನಾರಾಯಣ ಹಿಂಗೆ ಏನು ತಲೆ ಮೇಲೆ ಕೈ ಹೊತ್ಕೊಂಡು ಒಂದು ಇದನ್ನು, ಇದು ಕಾಲು ಅಣ್ಣ, ಇದು ನಮಗೇನಾಗುತ್ತೆ, ಇದು ಸುತ್ತ ಏನಾಯ್ತೋ ಇದು ಚಿಹ್ನೆ. ಇದು ಪದ್ಮಾಸನ ಅನ್ನತಕ್ಕಂಥ ಶೇಷಶಯನದಲ್ಲಿ ಏನು ಮನಗಿರ್ತಾನ ಸ್ವಾಮಿ ಶಿವನಾರಾಯಣ, ಇದು ಪದ್ಮನಾಭ. ಓಕೆ, ಇನ್ನೂ ಒಂದು 2 ಇದ್ದಾವೆ. ಇದರಲ್ಲಿ ಒಟ್ಟು ನಾನು ಏನಾಯ್ತು ಇಲ್ಲಿ ದಶಭುಜಗಳು ಅನ್ನತಕ್ಕದ್ದು ದಶಶಕ್ತಿಗಳನ್ನ ಇಲ್ಲಿ ನಿರ್ಮಿಸೋಕ್ಕೋಸ್ಕರ. ಇದು ತುಂಬ ಚಿಕ್ಕದಿದೆ. ಇದು ಚಿಕ್ಕದು ಅನ್ನತಕ್ಕದ್ದು ಏನೈತೆ, ಇದನ್ನು ಏನಕ್ಕೆ ತಂದೆ ನನ್ನ ಭಕ್ತರುಗಳಿಗೆ ಅಂದರೆ ಇದು ಮನವರಿಕೆ ಆಗ್ಬೇಕು ಜನಕ್ಕೆ. ಇದು ಒರಿಜಿನಲ್ ಈ ಥರ ಮಾಡ್ತಾರಣ್ಣ ಗೀರು ಗುರುಗಳೇ. ಇದನ್ನು ನೀವು ಅದೇ ಥರ ತಂದಿದ್ದೀರಾ ಅನ್ಬೋದು. ಇದ್ರ ಒಳಗಡೆ ಇದೆ ನೋಡಿ ಇನ್ನೊಂದು ಕಾಣಿಸುತ್ತೆ. ಇದು ಏನಿದೆ ಇದು ಒರಿಜಿನಲ್ ಸಾಲಿಗ್ರಾಮ ಅನ್ನತಕ್ಕದಕ್ಕೆ. ಇದಕ್ಕೇನೈತೆ ಪ್ರಾಣ ತುಂಬಂಗಲ್ಲ, ಇದರಲ್ಲೇ ಪ್ರಾಣ ಇರುತ್ತೆ. ಇದಕ್ಕೆ ಏನೈತೆ ತಂದು ನಾವು ಏನಿರ್ತೀವಿ, ಇದು ಕ್ಷೀರವಾಸ ಜಲಾದಿವಾಸ ಶುದ್ಧ ಅನ್ನತಕ್ಕದ್ದು. ದೇವ್ರ ಒಂದು ಶುಭ್ರವಾಗಿ ಏನೈತೆ ಒಂದು ಶುಭ ಸಂಕೇತವಾಗಿ ನಾವು ನಿಲ್ಲಿಸ್ತೀವಿ, ಈ ಸ್ಥಾನಕ್ಕೆ ನಿಲ್ಲಿಸೋ ಅಂಥದ್ದು. ಇದರಲ್ಲಿ ಒಂದೊಂದು ಶಕ್ತಿಗಳ್ನು ನೆನೈತೆ ನಾನು ನನ್ನ ದೇವಾಲಯಗಳಿಗೆ ನಿಲ್ಲಿಸ್ತಾ ಇರೋದು. ಇವು ಮೊದಲೇ ಒಂದೊಂದು ಇದೇ ಥರ ಏನೈತೆ, ಇವು ಆಲ್ಟ್ರೇಷನ್ ಬರ್ತವೆ ಇವಾಗ ಡೂಪ್ಲಿಕೇಟ್ಗಳು. ಹೌದು, ಈಗ ಇದರಲ್ಲಿ ಕೂಡ ಕಾಣುತ್ತೆ ಏನೋ ಒಂದು ಹೊಡೆದ್ರೂ ಏನೈತೆ ಇದು ಇರಬೇಕು. ಹೊಡೆದಾಗ ಏನೈತೆ ಇದು ವಜ್ರ ಕೀಟ ಅನ್ನತಕ್ಕದ್ದು ಏನು ಹುಳ ಇದರಲ್ಲಿ ರಂಧ್ರ ಮಾಡಿರ್ತೈತೋ ಆ ರಂಧ್ರ ಅದು ಒರಿಜಿನಲ್. ಅದು ಇದು ಗಾಲಿ ಇದಂತ ಖಾಲಿ ಗಂಡಕಿನ ಏನತಕ್ಕದ್ದು ಶಿವನಾರಾಯಣ ಅನ್ನತಕ್ಕದ್ದು ಅದರೊಳಗೆ ಹುಟ್ಟಿ ಬರೋದೇ ಇದು ಅನ್ನತಕ್ಕದ್ದು ಸ್ವತಃ ಉದ್ಭವ ಆಗೋದು. ಇದು ಬಂದ್ಬಿಟ್ಟು ಶಿವ ಜ್ಯೋತಿರ್ಲಿಂಗ ಅಂತೇಳಿ. ಇದು ತುಂಬ ರೌಂಡ್ ಶೇಪ್ ಇದೆ. ಇದ್ರೊಳಗೆ ಲಿಂಗ ಐತಣ್ಣ. ಇದು ಜ್ಯೋತಿರ್ಲಿಂಗ ಅನ್ನೋದು ಯಾವ ರೀತಿ ಇರುತ್ತೋ ಈ ಕಾಶಿ ಒಳಗೆ ನೋಡಿ ಲಿಂಗ ಎಷ್ಟು ಡೌನಲ್ಲಿ ಇರುತ್ತೋ ಇದು ಅದೇ ಥರ ಇದ್ರ ಒಳಗಡೆ ಡೌನ್ ಇದೆ. ಇದು ಏನಾಯ್ತು, ಇದು ಅದ್ಭುತ. ಇದನ್ನೇಂತ ನಮಗೆ ಸಿಕ್ಕಿರೋದು ಇದು ಅದು ಮಹತ್ವ. ಅದು ಇವೆಲ್ಲ ನಿಮಗೆ ಡೈರೆಕ್ಟ್ ಸಿಕ್ಕಿದ್ದಾವ? ಹಾಂ, ಮತ್ತು ಇದು ಏನಾಯ್ತಾ ಈಗ ಇಲ್ಲಿ ಏನೈತೆ ನೋಡಿ, ಇದು ಗೋಲ್ಡ್ ಇರ್ಬೇಕು. ಇದು ನಿಜವಾದ ಸಾಲಿಗ್ರಾಮ ಅನ್ನೋದು ಗೋಲ್ಡ್ ಬರುತ್ತೆ. ಅದರೊಳಗೆ ಏನೈತೆ ಆ ವಜ್ರ ಕೀಟ ಅನ್ನತಕ್ಕದ್ದು ಏನಿರುತ್ತೋ ಅದು ಇರುತ್ತೆ. ಅದನ್ನು ನಾವು ನೋಡಿ ಹೊಡೆದ್ರೂ ಈಗ ಇದು ನೋಡಿದಾಗ ಕಲ್ಲು ಈ ಥರ ಇರುತ್ತೆ. ಈ ಕಲ್ಲನ್ನ ತಾಂಡೇನೈತೆ ನಾವು ಹೊಡೆದಾಗ ಈ ಥರ ಬರುತ್ತೆ, ಕಲರೇ ಚೇಂಜ್ ಆಗ್ತದೆ. ತುಂಬ ಒಳ್ಳೇದಾಯಿತು. ನಮ್ಮ ವೀಕ್ಷಕರಿಗೆ ಎಲ್ಲ ತೋರಿಸ್ತಾ ಇದ್ದೀರಾ ತಂದು. ಇನ್ನು ನೆಕ್ಸ್ಟ್ ಇದು ತೋರ್ಸೋಕ್ಕೆ ಸಿಗುತ್ತೆ ಎಲ್ಲ ಪ್ರತಿಷ್ಠಾಪನೆ ಮಾಡಿಬಿಡ್ತೀರಾ? ಪ್ರತಿಷ್ಠಾಪನೆ ಅನ್ನತಕ್ಕದ್ದು ಮಾಡಿ ಈ ಕ್ಷೇತ್ರ ಅನ್ನತಕ್ಕದ್ದು ಅನಾರೋಗ್ಯದಿಂದ ಪೀಡಿತರಾಗಿರೋರಿಗೆ ಮತ್ತೇನೈತೋ ದರಿದ್ರಗಳಿಗೆ ಎಲ್ಲದಕ್ಕೂ ಒಂದು ಏನೈತೋ ಈ ಒಂದು ಭಕ್ತರಿಗೂ ಒಂದು ದೈವಕ್ಕೂ ಲಿಂಕ್ ಆಗುತ್ತೆ. ಸೊ ಈಗ ಇವುಗಳ ಬಗ್ಗೆ ನೀವು ಯಾವ ಥರ ಇದ್ರ ನಿಮ್ಮ ಅನುಭವ ಆಯಿತು ಅದ್ರ ಬಗ್ಗೆ ಮಾತಾಡಿ. ಸಾಲಿಗ್ರಾಮಗಳನ್ನ ನೀವು ಸುಮಾರು ತೊಗೊಂಬಂದಿದ್ದೀರಾ ಗೋವಿಂದಣ್ಣ. ಈಗ ಈ ಒಂದು ಸಾಲಿಗ್ರಾಮ ತರಬೇಕು ಅಂತ ಸುಮಾರು ವರ್ಷದ ಕನಸು ಅಂತ ಹೇಳಿದ್ರಿ ನೀವು. ಅದು ನೇಪಾಳ ದಂಡಕಿ ನದಿಗೆ ಹೋಗಿ ಅಲ್ಲಿಂದನೇ ತರಬೇಕು ಅನ್ನೋ ಒಂದು ಕನಸು. ಸೊ ನಮ್ಮನ್ನು ಕರೆದ್ರಿ, ಬಟ್ ನಮಗೆ ಅಷ್ಟು ದಿನಗಳು 9-10 ದಿನ ನೀವು ಹೋಗಿ ಬಂದ್ರಿ. ಬೇರೆ ಕೆಲಸಗಳಿದ್ದರಿಂದ ನಮ್ಗೆ ಬರೋಕ್ಕಾಗಿಲ್ಲ. ನೀವು ಹೋಗಿ ಬಂದಿರೋ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ, ಮತ್ತು ಅಲ್ಲಿ ಯಾವ ಥರ ಒಂದಷ್ಟು ಅನುಭವಗಳಾಯಿತು, ಈ ಒಂದು ಸಾಲಿಗ್ರಾಮಗಳನ್ನ ಹೆಂಗೆ ಸೆಲೆಕ್ಷನ್ ಮಾಡಿದ್ರಿ, ಏನಾದರೂ ತಾಯಿ ಅಮ್ಮ ಅಲ್ಲಿ ಸೂಚನೆ ಕೊಟ್ರಾ? ಸೊ ನಿಮ್ಮ ಅನುಭವ ಹೇಳಿ. ನಮಸ್ತೆ ವೀಕ್ಷಕರೇ. ನಮಸ್ತೆ ಅಣ್ಣ. ಇದರಲ್ಲಿ ನಾನು ಒಂದು ತಪಸ್ಸು ಮಾಡಿ ಏನೈತೆ ಜಪ ಮಾಡ್ತಾ ಇದ್ದೆ. ನಾನು ಹಿಂದಿನ ಒಂದು 15 ವರ್ಷದ ಕನಸು ನಂದು. ಈ ಸಾಲಿಗ್ರಾಮ ತಂದು ಶಕ್ತಿಸ್ತವಾಗಿ ನಿಲ್ಲಿಸ್ಬೇಕು ಅನ್ನೋದಿತ್ತು ನನಗೆ. ಈ ಶಿಲೆಗಳು ದೇವ್ರುಗಳ್ನೇನೈತೋ ಕೆತ್ತನೆ ಮಾಡಿದ್ರೆ ಬಂಧಿಸ್ಬೋದು ಯಾರು ಬೇಕಾದರೂ. ಈಗ ಶಕ್ತಿ ಅವರೇ ತುಂಬಿರ್ತಾರೆ, ಈಗ ಶಕ್ತಿನ ಅವರೇ ಹಿಂಪಡಿಬೋದು ಅದನ್ನು.
ಇದನ್ನಂತ ಇದು ಶಕ್ತಿ ಅನ್ನತಕ್ಕದ್ದು ಯಾರೂ ತುಂಬೋದಲ್ಲ. ಇದು ಶಕ್ತಿ ಇದಕ್ಕೆ ತನ್ನಲ್ಲೇ ತಾನೇ ಉದ್ಭವಿಸಿರೋಂಥ ಶಕ್ತಿ ಇದು. ಈ ಸಾಲಿಗ್ರಾಮಗಳಿಗೇನಾಯ್ತು ಇದು ಹುಟ್ಟಿ ಅದರದಕ್ಕೆ ಅದೇ ಶಕ್ತಿ ಪಡೆದ್ರಂಥದ್ದು ಇದು. ಇದನ್ನು ಇದಕ್ಕೆ ತರಬೇಕು. ಆಮೇಲೆ ಏನೈತೆ ಅಲ್ಲಿ ಇಲ್ಲಿ ಕೇಳಿದಾಗ ಏನೈತೆ ಇದು ಎಂಬ್ರಾಯ್ಡ್ ಬರ್ತವೆ, ಇದು ಸುಮ್ಮನೆ ಕಲ್ಲುಗಳು ಏನೈತೆ ಅದೇ ಥರ ಕಲ್ಲನ್ನ ಕೆತ್ತುತ್ತಾರೆ ಅಂತ ಅಂದರು. ನಾನೇನೈತೆ ಬೇಡ ಕೆತ್ತನೆ ಅನ್ನತಕ್ಕದ್ದು ಆರ್ಡ್ರಸ್ ತರೋದು ಬೇಡ, ಇದನ್ನು ಡೈರೆಕ್ಟಾಗಿ ನಾನು ಅಲ್ಲಿಗೆ ಹೋಗಿ ಎಷ್ಟರಾಗಲಿ ಅಂತೇಳ್ಬಿಟ್ಟು ನಾನು ಯಾತ್ರೆ ಮಾಡ್ದಂಗೆ ಹೋಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿಂದ ಪ್ರಯಾಗರಾಜ್ ನಿಮ್ಮನ್ನು ಕರೆದೆ ಏನೈತೆ ನಮಗೆ ಕೆಲವು ಕ್ಯಾಮ್ರಾಗಳು ಸಿಗ್ದಲೆ ನಾನು ಮೊಬೈಲ್ಗಳು ಶೂಟ್ ಮಾಡಿರೋ ಕಳಿಸ್ತಿದ್ದೀನಿ ಏನಣ್ಣ. ಇದರಲ್ಲಿ ನನ್ನಲ್ಲಿ ಪರಿಚಯ ಆದ್ರಂಥವು ಅಮ್ಮಗೆ ನೀನು ಇದೇ ಥರ ಸಿಗಬೇಕು, ನಾನು ಇದೇ ಥರ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಇಲ್ಲಿ ಅನಂತ ಪದ್ಮನಾಭ ಅಂದರೆ ಒಂದು ಅವನು ಆದಿಶೇಷನ ಮೇಲೆ ಶೇಷಶೇಷನಾಗಿ ಮನಗಿರೋದು. ಅದು ಆದ್ದರಿಂದ ಏನೈತೆ ಒಂದು ಈ ಕೂರ್ಮ ಅನ್ನತಕ್ಕದ್ದು ಏನೈತೆ ಈ ಧನ ಆಕರ್ಷಣೆ ಮತ್ತು ಸಾಲ ಬಾಧೆಗಳಿಗೆ ನೆನಗ್ತಾರೆ. ಅದಕ್ಕೆ ಈ ಕ್ಷೇತ್ರ ಅನ್ನತಕ್ಕದ್ದು ಪ್ರವೇಶ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಇದನ್ನು ಏನೈತೆ ಮುಂಭಾಗದಲ್ಲಿ ಇಲ್ಲೇ ಇದೇ ರೀತಿ ಸ್ಥಾಪನೆ ಮಾಡ್ತೀವಿ. ಓಕೆ, ಇದನ್ನು ಸ್ಥಾಪನೆ ಮಾಡಿದ್ದ ನೀರನ್ನ ಆ ಕಡೆಗಾಸಿ ಏನೈತೆ ಹಿಡ್ಕೊಳ್ತೀವಿ. ಇದನ್ನು ಇದ್ರ ಮ್ಯಾಗಳಿಂದ ಬಂದು ನೀರನ್ನ ಸ್ವಲ್ಪ ಸೇವನೆಗೂ ಸ್ನಾನಕ್ಕೂ ಇಲ್ಲ ಅಂಥ ದರಿದ್ರ ಇದರಿಂದ ಬಂದ್ರೆ ನೀರನ್ನ ನಾನು ಕುಡಿದು ನಾನು ಕಂಡಿಡ್ಕೊಂಡಿದ್ದೀನಿ ಆರೋಗ್ಯನ. ಓಕೆ, ಆರೋಗ್ಯ ಇದರಿಂದ ಬಂದಿರೋದಂಥದ್ದು ದೇಹ ಏನು ಪುಷ್ಟಿಕರ ಆಗುತ್ತೆ ನಾನು ಅನುಭವಿಸಿದ್ದೀನಿ. ಇದಕ್ಕೆ ಏನು ಅಭಿಷೇಕ ಮಾಡಿದ್ನ ತುಳಸಿ ನೀರು ತೀರ್ಥನ ನಾನೇನು ಇದನ್ನು ಸೇವನೆ ಮಾಡಿ ನಾನು ಇದರಲ್ಲಿ ಏನು ಅನ್ನತಕ್ಕದ್ದು ನನಗೆ ಅದನ್ನು ಅನುಭವ ಕಂಡಿದ್ದೀನಿ. ಅದೇ ನನ್ನ ಭಕ್ತರುಗಳಿಗೂ ಇದರಿಂದ ಬಂದಂಥ ತುಳಸಿ ತೀರ್ಥ ಇದಕ್ಕೇನೈತೆ ಅದನ್ನು ಕಟ್ಟು ಹೊಡೆದಾಗ ಅದು ಪರಿಹಾರಕ್ಕೂ ಇದನ್ನೇನೈತೆ ಬಂದ್ರಿಗೂ ಅದನ್ನು ತೀರ್ಥ ಸಮೇತ ಅದನ್ನೇ ಮಾಡೋದು. ಇದು ಒಂದೊಂದು ಸಾಲಿಗ್ರಾಮನೂ ಒಂದೊಂದು ವಿಶಿಷ್ಟತೆ ಐತಿ. ಇದಕ್ಕೇನೈತೆ ಏನೈತೆ ಈ ಕ್ಷೇತ್ರಕ್ಕೆ ಈ ಸ್ಥಾನಕ್ಕೆ ಯಾವ ಶಕ್ತಿ ತುಂಬಿರಿ ಒಳ್ಳೆಯದು, ಈ ಕ್ಷೇತ್ರಕ್ಕೆ ಯಾವ ಶಕ್ತಿ ಇದ್ದರೆ ಒಳ್ಳೆಯದು ಅನ್ನೋದಕ್ಕೆ ಅರ್ಥಕೊಂಡು ಆ ಶಕ್ತಿ ನೀನು ಕರುಣಿಸ್ಬೇಕಣಮ್ಮ ಅಂತೇಳಿ ಅಮ್ಮನ ವರ ತಗೊಂಡು ಅದನ್ನು ಅಮ್ಮಗೆ ಬೇಡಿಕೆ ಅನ್ನತಕ್ಕ ಸಂಕಲ್ಪ ಇಟ್ಟು ನಾನು ಹೋಗಿದ್ದು. ಅಲ್ಲಿ ಇದನ್ನು ತೊಗೊಬೇಕಾದ್ರೆ ಇಲ್ಲ ಸೂಚನೆ ನಿಮ್ಗೆ ಅಮ್ಮ ತೋರಿಸ್ಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಪವಾಡಗಳು ಇಲ್ಲ ಏನಾದರೂ ಸ್ಪೆಷಲ್ ಅನಿಸಿದೆ? ನಾನು ಅಲ್ಲಿ ನೀರಿನೊಳಗೆ 101 ನದಿ ನೀರು ಬೀಳ್ತಾ ಇರ್ತೈತೆ ಅಲ್ಲಿ ಬಸವಣ್ಣನ ಇದರೊಳಗೆ. ಆ ಮುಕ್ತಿನಾಥ ನದಿ ಒಳಗೂ ನೆನೈತೆ ಜಪಿಸಿದ್ದೀನಿ ನಾನು. ಆ ಮುಕ್ತಿನಾಥ ಸ್ವಾಮಿ ಏನಿದಾರಲ್ಲ ಅಲ್ಲೇ ನಾನು ಹಿಂಭಾಗದಾಗ ಹೋದೆ. ಎಲ್ಲೇ ನಾನು ದೇವಸ್ಥಾನಕ್ಕೆ ಎಲ್ಲೇ ಹೋಗಲಿ ನಾನು ಹೋಗಿ ಕೈ ಮುಗಿದ್ಬಿಟ್ರೆ ದೇವ್ರ ನಿಜವಾದ ದೈವ ಶಕ್ತಿ ಇರೋ ಜಾಗದೊಳಗೆ ನನಗೇನೈತೆ ಮೈ ಆದವೆಲ್ಲ ಮೈ ಅಲ್ಲೇ ದೇವರ ಆಹ್ವಾನ ಆಗುತ್ತೆ. ನನಗೇನೈತೆ ಅಂಥದ್ದೇನೈತೆ ನನಗೆ ಅಲ್ಲೇ ಅನುಭವ ನನ್ನ ತಪಸ್ಸಿನೊಳಗೆ ಜಪದೊಳಗೆ ಆಯಿತು. ನನಗೆ ಅಲ್ಲಿ ಸೂಕ್ಷ್ಮ ಅಲ್ಲಿ ಆಹ್ವಾನ ಆಗಿ ನನಗೆ ಅಲ್ಲಿ ಏನು ಕೂರು ಮನಸ್ಸು ತೋರಿಸ್ಬೇಕೋ ಅದೇ ರೂಪದಲ್ಲಿ ನನಗೆ ಸಿಕ್ಕಿರು. ಇಲ್ಲಿ ನನ್ನ ತಪಸ್ಸು ಅಲ್ಲಿ ಸಿಕ್ಕಾಬಟ್ಟೆ ಗಾಳಿ. ಅಲ್ಲಿಗೆ ಏನಾಯ್ತು ಈಗ ನದಿಗಲ್ಲಿ ಜಾಸ್ತಿ ಮಣ್ಣು ಎಲ್ಲ ಬಿದ್ದೋಗಿಬಿಟ್ಟೈತೆ ನದಿಗೆ. ಯಾರಾದರೂ ಅದನ್ನು ಪ್ರಯೋಗ ಮಾಡ್ತಿರ್ಬೇಕು ಅಂದರೆ ಒಂದು ದಿನ ಮುಂಚಿತವಾಗಿ ಅಲ್ಲಿ ರೂಮ್ ಮಾಡ್ಬೇಕಲ್ಲಿ. ರೂಮ್ ಮಾಡಿ ಅಲ್ಲಿ ಏನಾಯ್ತು ಒಂದು ಏನಾದರೂ ಒಂದು ಚಲಿಕೆ ಅಂತೀವಿ ಗುದ್ಲಿ ಅಂತದ ಒಂದು ಕೋಲ್ ಗುದ್ಲಿ ಅಂತ ತಗೊಂಡೋಗ್ಬೇಕು. ಅಲ್ಲಿ ಏನಾಯ್ತು ದೊಗದು ಅದನ್ನು ತರಬೇಕು. ಮೇಲೆ ಸಿಗಲ್ವಾ? ಮೇಲೆ ಸಿಗೋದಕ್ಕೆ ಈಗ ಮುಚ್ಕೊಂಡೋಗ್ಬಿಡ್ತದೆ ಅದನ್ನು ಎಲ್ಲ ನೀರು ಎಲ್ಲ ಕಸ್ಕೊಂಡು ಬೀಳ್ತಲೇ ಇರ್ತೈತೆ ನೀರು. ಭೂಮಿ ಕುಸಿತದೆ ಅದೇನೈತೆ ಬೆಟ್ಟಗ ಮಂಜು ಸೌದಂಗೆ ಮುಚ್ಚುತ್ತಾ ಇರ್ತೈತಿ. ಅದಕ್ಕೇನೆಲ್ಲ ಒಂದು 3 ಅವರ್ ಗಂಟೆ ಟೈಮ್ ಬೇಕು. ಪೂರ ಏನೈತೆ ಅಲ್ಲಿಂದ ಗಂಡಕಿ ನದಿಯಿಂದನ ಅಲ್ಲಿ ಏನು ಮುಕ್ತಿನಾಥ ಟೆಂಪಲಿಂದ ಅಲ್ಲಿಂದನ ದಾಮೋದರ ನದಿ ಕೂಡುತ್ತಲ್ಲ ಅಲ್ಲಿಂದ ತಕ ಬರ್ಬೇಕು. ದಪ್ಪಂದ ಬೇಕು ಅಂದರೆ. ಓಕೆ, ದಪ್ಪಂದು ಬೇಕಂದ್ರೆ ದಾಮೋದರ. ಇವಾಗ ಇಷ್ಟು ದಪ್ಪದ್ದು ಅಲ್ಲಿ ಬೇರೆಯವ್ರಿಗೂ ಸಿಗ್ತಾವ? ಇದು ಸಾಮಾನ್ಯವಾಗಿ ಇಲ್ಲ ಇದು ಅಪರೂಪಕ್ಕೆ ಇಷ್ಟು ದಪ್ಪದ್ದು ಸಿಕ್ಕಿರೋದಾ? ಸಿಗುತ್ತಣ್ಣ ಅಲ್ಲಿ. ಇದರಲ್ಲಿ ನಿಜವಾದ ಶಕ್ತಿ ಸ್ಥಾನ ಕಾಲಗಂಡಕಿ ನದಿ ಅನ್ನತಕ್ಕದ್ದು ವರಪ್ರದವಾಗಿ ಶಿವನಾರಾಯಣ ಶಿಲೆಯ ರೂಪದಲ್ಲಿ ಉದ್ಭವಿಸ್ತೀನಿ ಅಂತ ವರ ಕೊಟ್ಟಿರೋದು. ಅದರಿಂದ ಏನೈತೆ ಆ ಜಾಗದೊಳಗೆ ಗಾಲಿ ಗಂಡಕಿ ನದಿ ಅನ್ನತಕ್ಕದ್ದು ನಾವು ಅದನ್ನು ಅನುಭವಿಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿದ್ದು ನಾನು. ಇದನ್ನು ಸತ್ಯಾಂಶಗಳನ್ನ ತಿಳ್ಕೊಳಕ್ಕೆ. ಅದರಲ್ಲಿ ಇಲ್ಲಿ ನಾವೇನೈತೆ UP ಮತ್ತು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಈ 3 ಗಡಿಗಳನ್ನ ದಾಟಿ ನಮ್ಮ ಇಂಡಿಯಾ ಗಡಿನ ದಾಟಿ ನೇಪಾಳಕ್ಕೆ ಹೋಯ್ತು. ಯಾರ್ಯಾರು ಹೋಗಿದ್ರಿ ಮತ್ತು ಇಲ್ಲಿಂದ ಏನರಲ್ಲಿ ಹೋಗಿದ್ರಿ? ಇದೊಂದು ಜರ್ನಿ ಯಾವ ಥರ ನಿಮ್ಗೆ ಅನುಭವ ಆಯಿತು ತಿಳಿಸಿ. ಇದನ್ನು ಅಣ್ಣ ನಮ್ಮ ಯಾತ್ರೆ ನಮ್ಮ ಕುಟುಂಬದ ಮತ್ತು ನನ್ನ ದೇವಸ್ಥಾನದಂಥ ಸಿಬ್ಬಂದಿಗಳು ನನ್ನ ಕರಿಯಪ್ಪರ ಮನೆಯವರು ಮತ್ತು ನಮ್ಮ ಸಂಬಂಧಿಕರು ಏನಿದೆ ಇಲ್ಲಿ ದೇವಸ್ಥಾನದ ಏನು ಆಡಳಿತ ಕೆಲಸ ಮಾಡ್ತಾಯಿದ್ದೀವಿ ಸೇವಕರು ಎಲ್ಲ ಅದು ಒಂದು ಕ್ಷೇತ್ರ ಅನ್ನತಕ್ಕದ್ದು ಯಾತ್ರೆ ಮಾಡೋ ರೂಪ ಹೊರಟು ನಾವು. ಈ ಯಾತ್ರೆ ಅನ್ನತಕ್ಕದ್ದು ಫಸ್ಟ್ ಏನೈತೋ ಬಿಜಾಪುರ ಏನೈತೋ ಕೂಡಲ ಸಂಗಮ ಅನ್ನತಕ್ಕ ದರ್ಶನ ಮಾಡಿ ಆ ಕೂಡಲ ಸಂಗಮದ ಏನೈತೆ ನನ್ನ ಜಪಿಸ್ಕೊಂಡು ಬಸವಣ್ಣರ ಒಂದು ಆಶೀರ್ವಾದ ಪಡ್ಕೊಂಡು ಯಾಕೆ ಲಾಂಗ್ ಜರ್ನಿ ನಾವು
ಓಕೆ. ಒಂದು ದೇವ್ರ ಆಶೀರ್ವಾದ, ಒಂದು ಏನೈತೆ ಒಂದು ಗುರು ದರ್ಶನ ಬೇಕು. ಗುರು ಮೂಲ ಇಲ್ದದ್ದೇನೈತೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ದೈವನ ತಕ್ಕದ್ದು, ಯಾಕೆಂದರೆ ಅವರು ಒಂದು ಆಯ್ಕೆ ಆಗಿರೋ ಸ್ಥಳದೊಳಗೆ ನಾನೊಂದು ಜಪ ಹಚ್ಕೊಂಡು ಅಲ್ಲಿಂದ ಅವ್ರ ಆಶೀರ್ವಾದ ಪಡ್ಕೊಂಡು ಮುಂದಕ್ಕೆ ಜರ್ನಿ ಮಾಡಿವಿ. ಅಲ್ಲಿಂದ ಮಹಾರಾಷ್ಟ್ರದಿಂದ ಏನೈತೆ ಮಧ್ಯಪ್ರದೇಶದಿಂದ ಯು ಪಿ ಬಾರ್ಡ್ರ್ ಬಿಟ್ಟು ಏನೈತೆ ನಮ್ಮ ನೇಪಾಳ ಗಡಿ. ಅಷ್ಟಕ್ಕೆ ಹೋದ. ಅಲ್ಲಿಂದ ಏನೈತೆ ನಾವು ಇದಕ್ಕೆ ಹೋಗೋದಕ್ಕೆ ಮುಂಚೆ ನಾವೇನೈತೆ ಪ್ರಯಾಗರಾಜ ಫಸ್ಟ್ ನೋಡಿ, ಇಲ್ಲಿ ಹಾಕೋದಂಗೆ ಪ್ರಯಾಗರಾಜ ನೋಡಿ. ಪ್ರಯಾಗರಾಜ ದರ್ಶನ ಮಾಡ್ಕೊಂಡು ಆಮೇಲೆ ಏನೈತೆ ಕಾಶಿ ನೋಡ್ಕೊಂಡು ಆಮೇಲೆ ಅಯೋಧ್ಯೆ ನೋಡ್ಕೊಂಡ್ರೆ ಅಂತ ಸೀದಾ ಮುಕ್ತಿನಾಥ್, ಗಂಡಕಿ ನದಿ, ದಾಮೋದರ ಇದನ್ನೈತೆ ಪಶುಮತಿ ಅಲ್ಲಿ ನೋಡ್ಕೊಂಡ್ರೆ ಅಂತ ಸೀದಾ ನಾವು ಹಿಂದಿರುಗಿ ಇದನ್ನ ಈ ಒಂದು ತಾಣ ಮೇಲೆ ಏನೈತೆ ನಾವು ಎಲ್ಲೂ ಪ್ರವೇಶ ಮಾಡಬಾರ್ದು, ಸೀದಾ ಬಂದುಬಿಟ್ರಿ. ಯಾಕೆಂದರೆ ನಾವು ಶಕ್ತಿ ತಂದರ್ನ ಇವ್ರಿಗೇನೈತೆ ಅದನ್ನು ತಂದು ನಾವು ಕ್ಷೇತ್ರಕ್ಕೆ ಅದನ್ನು ಸ್ಥಾಪನೆ ಅಲ್ಲಿಗೆ ತಂದರೆ ಏನೈತೆ ಅದನ್ನು ಕ್ಷೀರವಾಸ, ಜಲಾದಿವಾಸ, ಇದನ್ನೈತೆ ಪುಷ್ಪವಾಸ, ಇದನ್ನೇನೈತೆ ನದಿ ಮಣ್ಣಿನ ವಾಸ, ಉತ್ತದ ಮಣ್ಣಿನ ವಾಸ, ಮತ್ತೇನೈತೆ ಸಮುದ್ರದ ಮಣ್ಣಿನ ವಾಸ, ಇವೆಲ್ಲ ವಾಸಗಳನ್ನ ಮುಗಿಸ್ಬೇಕು ನಾವು. ಮುಗಿಸಿದ ನಂತರ ಇದನ್ನೇನೈತೆ ಒಂದು ಶಕ್ತಿ, ಅದಕ್ಕೆ ಆದಂಥ ಒಂದು ಪಾಣಿಪೀಠ ಮಾಡಿ ಇದನ್ನು ನಿಲ್ಲಿಸ್ತೀನಿ. ಕಲ್ಲು ನೀರ ಕರ್ಗ ಟೈಮ್ ಒಳಗೆ ಏನೈತೆ ಬೆಳಗಿನ ಜಾವ ಸಮಯದೊಳಗೆ ಆಗ್ಬೇಕು. ಕಲ್ಲು ನೀರು ಕರ್ಗ ಟೈಮಲ್ಲಿ ಭೂಮಿಯಿಂದ ಕೆಳಗೆ, ಆಕಾಶದಿಂದ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಿದ್ದ ದೇವ್ರನ್ನ ಗಣೇತ ಬೆಳಗಿನ ಜಾವ 3-4 ಗಂಟೆ ಒಳಗೆ ಇದು ಸ್ಥಾಪನೆ ಆಗುತ್ತೆ. ಆಮೇಲೆ 7, 8, 9 ಗಂಟೆ ಒಳಗೆ ಎಲ್ಲರಿಗೂ ದರ್ಶನ ಆಗುತ್ತೆ. ಸೊ ಇದಾದಮೇಲೆ ಒಂದು ಸರಿ ಇಲ್ಲಿ ಸ್ಥಾಪನೆ ಆದಮೇಲೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಚೇಂಜಸ್ ಕಾಣುತ್ತೆ ಮತ್ತು ಯಾವ ಥರ ಒಂದು ಶಕ್ತಿ ಇಲ್ಲಿ ಇರುತ್ತೆ? ಹಣ ಇಲ್ಲಿಗೆ ಒಂದು ಯಾಗಶಾಲೆ ಅನ್ನತಕ್ಕದ್ದು ಆ ಕಡೆಗೆ ನಾವು ನಿರ್ಮಿಸ್ಕೊಬೇಕು ಅಂತ ಇದ್ದೀವಿ. ಏನಪ್ಪ ಅಂದರೆ ಇಲ್ಲಿ ನಮ್ಗೆ ಇನ್ನೂ ಜಾಗ ಕೊರತೆನೇ ಇರೋದ್ರಿಂದ ಸ್ವಲ್ಪ ಹಣಕಾಸು ನನಗೆ ತಾಯಿ ಹೆಂಗೆ ಆಧರಿಸ್ತಾ ಇರ್ತಾಳೋ ಹಂಗೆ ಹೋಗ್ತಾ ಇದ್ದೀನಿ. ಯಾಗಶಾಲೆ ಒಂದು, ಮತ್ತೇನೈತೆ ಒಂದು ಅಡುಗೆ ಶಾಲೆ ಮತ್ತು ದಾಸೋಹಕ್ಕೆ ಒಂದು ಅಡುಗೆ ಕೊಠಡಿ ಇದನ್ನು ನೆರವೇರಿಬೇಕು. ಅದಕ್ಕೋಸ್ಕರ ಈಗ ಬಂದಂಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಯಾಗಶಾಲೆ ಯಾಕೆ ಅಂದರೆ ಎಂಥ ದುರ್ವೈದ್ಯ ಅನ್ನತಕ್ಕದ್ದನ್ನು ಎಂಥದರ ಒಂದು ಅಲ್ಲಿಂದ ಅಗ್ನಿಹೋತ್ರ ಅನ್ನತಕ್ಕದ್ದು ಮಾಡ್ಕೊಂಡಾಗ ಒಂದು ಹೋಮ ಯಜ್ಞಾದಿಗಳು ಅಲ್ಲಿ ನಡೀತಾ ಇದ್ದಾಗ ಅಲ್ಲಿ ಒಂದು ಪಾಪ ಪುಣ್ಯಗಳು ನಮ್ಮ ಕರ್ಮಗಳು ನಾವು ಕಳೆದೋಗಂತೀವಿ. ಇಲ್ಲಿ ಗಂಗೆ ಚಮುನಾ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಸ್ವಿನಂ ಮಮನ್ ದೇಹ ಶುದ್ಧೋದಕ ಸ್ಥಾನಂ ಅಂತ ನಾವೇನು ಗಂಗೆ ಅನ್ನತಕ್ಕದ್ದು ಶುದ್ಧೋದಕ ಮಾಡುವ ನನ್ನ ದೇಹ ಅಂತ ಕೇಳ್ಕೊಂತೀವೋ ಅದೇ ರೀತಿಯಾದಂಥ ಇದು ನಾವು ಈ ನದಿ ಒಳಗೇನತಕ್ಕದ್ದು ಉದ್ಭವಿಸಿ ಅಂತ ಬಂದಿರೋಂಥ ದೇವರುಗಳನ್ನ ನಮ್ಮನೇನಿತ ಮಮ ಅಂದರೆ ನಮಗೆ ನಮ್ಮ ದಿನನಿತ್ಯ ಜೀವನದೊಳಗೆ ನಡೀತಾ ಇರೋಂಥದ್ದು, ದಾಂಪತ್ಯದೊಳಗೆ ಒಡಕುಂಟಾಕಂಥದ್ದು, ಮತ್ತು ನಮ್ಮ ದಾಂಪತ್ಯದೊಳಗೆ ದರಿದ್ರ ಅನ್ನತಕ್ಕದ್ದು, ಮತ್ತು ಅನಾರೋಗ್ಯ ಪೀಡಿತದಿಂದ, ಮತ್ತೇನೈತೆ ಪಾರ್ಶ್ವವಾಯು ಅನ್ನತಕ್ಕದ್ದು, ಹಾರ್ಟ್ ಪ್ರಾಬ್ಲಮ್, ಇಂಥವಕ್ಕೆ ಈ ಸಾಲಿಗ್ರಾಮ ಅನ್ನತಕ್ಕದ್ದು ಎಲ್ಲ ತಿಳಿದಿರೋ ಅಂಥ ಮಹನೀಯರಿಗೆ ಗೊತ್ತಿದೆ. ಇದು ಶಕ್ತಿ ಸಾಲಿಗ್ರಾಮ ಅಂದರೆ ಇದು ಏನು ಅನ್ನೋದು ಮಹತ್ವ ತಿಳಿದಿರೋರಿಗೆ ಗೊತ್ತು. ಇದರಲ್ಲಿ ಈ ತುಳಸಿ ತೀರ್ಥ ಇದಕ್ಕೇನೈತೆ ತುಳಸಿ ತೀರ್ಥನೇ ಮೇನು. ಈ ತೀರ್ಥ ಏನೈತೆ ಇದಕ್ಕೆ ಮಾಡ್ತೀವಿ, ಅಮ್ಮನಿಗೆ ಏನೈತೆ ಸ್ನಾನ ಮಾಡ್ತೀವಲ್ಲ ಆ ಸ್ಥಾನದೊಳಗೆ ಇದು ಅಮ್ಮ ಕಾಣುತ್ತೆ. ನಿಮ್ಗಾಗಲೇ ಕಾಣಲಿಲ್ಲ, ಇದರಲ್ಲಿ ಈಗ ನೀರು ಅದು ಅರ್ಧೋದಾಗ ಒಂದೊಂದು ಗೆರೆನೂ ಕಾಣುತ್ತೆ ನೋಡಿ ಸ್ಪಷ್ಟವಾಗಿ. ಗೆರೆಗಳು ಇದ್ದಾವೆ. ಇದರಲ್ಲಿ ಗೋಲ್ಡ್ ಕಲರ್ ಕಾಣುತ್ತೆ ನೋಡಿ. ಇದು ಗೋಲ್ಡ್ ಕಲರ್ ಏನೈತೆ ಇದು ಒರಿಜಿನಾಲಿಟಿಗೆ ನಾವು ಇದನ್ನು ಮತ್ತೇನೈತೆ ಇದು ಏನೈತೆ ಇದು ಮ್ಯಾಗದಿಂದ ಎಬ್ಬೋದು. ಇದನ್ನು ತೆಗೆದಾಕಿದ್ರೆ ಇದು ಒರಿಜಿನಾಲಿಟಿ ಇದು ಇಷ್ಟಾಗಿರುತ್ತೆ, ಅದರಲ್ಲಿರುತ್ತೆ. ಇದು ಭಿನ್ನ ಮಾಡೋದಂತ ಹಂಗೆ ಈ ಯಾತ್ರೆ ಏನತಕ್ಕದ್ದು ಅದಕ್ಕೋಸ್ಕರ ನಾನು ಮಾಡಿದ್ದೆ. ನನ್ನ ಕನಸು ನನ್ನ ನನ್ನ ಭಕ್ತಾದಿಗಳಿಗೇನೈತೆ ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆಯದಾಗಲಿ. ಇದು ಸಾಲಿಗ್ರಾಮ ಅನ್ನತಕ್ಕದ್ದು ಮಹತ್ವ ಅನ್ನತಕ್ಕದಕ್ಕೋಸ್ಕರ. ಸುಮ್ಮನೆ ಸಾಲಿಗ್ರಾಮ ಅನ್ನತಕ್ಕದ್ದು ಎಲ್ಲೆಲ್ಲ ಕಲ್ತಾಂಬರ್ತಾರೆ, ಈ ಎಲ್ಲೆಲ್ಲ ಮಾರಾಟಕ್ಕೆ ತರ್ತಾರೆ, ಅವೇನೈತೆ ಈ ಸಾಲಿಗ್ರಾಮ ಇವು ಇದು ಇಷ್ಟು ಶೈನಿಂಗ್ ಇರಲ್ಲ. ಶೈನಿಂಗು ಎಷ್ಟು ನುಣುಪು ಮಾಡ್ತಾರೆ ನೋಡಿ, ಮಿಷಿನ್ಗಳಾಗಿದೆ ಆಡ್ರೇಷನ್ ಆಗುತ್ತೆ. ಇದು ಏನೈತೆ ಇದು ಸಾಲಿಗ್ರಾಮ, ಇದು ಒರಿಜಿನಲ್ಲು. ಇದನ್ನೇನೈತೆ ಇದು ಆಡ್ರೇಷನ್. ಇದು ಆಡ್ರೇಷನ್ ಈ ಥರ ಕೆತ್ತನೆ ಬರಲ್ಲ. ಇದನ್ನೈತೆ ಇದು ಬರುತ್ತೆ ನೋಡಿ. ಇದು ರಂಧ್ರಗಳನ್ನ ಈ ಕೀಟ ಅನ್ನತಕ್ಕದ್ದು ಹೋಗುತ್ತೆ. ಮತ್ತು ಇದನ್ನು ಈ ಒಂದೊಂದು ಒರಿಜಿನಾಲಿಟಿ ನಮಗೆ ಚಿಹ್ನೆಗಳು ಸಿಗುತ್ತೆ. ಈ ಒರಿಜಿನಾಲಿಟಿ ಏನೈತೆ ದೇವರು ಅನ್ನತಕ್ಕದ್ದು ಇದರೊಳಗೆ ಮೂಡಿ ಬರ್ತಾನೆ. ಅದಕ್ಕೋಸ್ಕರ ಜನತೆಗಳಿಗೇನೈತೆ ಸತ್ಯತೆ ತಿಳಿಬೇಕು. ಇದರಲ್ಲಿ ಒರಿಜಿನಲ್ಲು ಡೂಪ್ಲಿಕೇಟು ಜನ ಅರಿಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಸಾಲಿಗ್ರಾಮನೇ ಸ್ಥಾಪನೆ ಮಾಡ್ತೀರಾ, ಮೂರ್ತಿ ಮಾಡೋದಿಲ್ಲ ಅಂತೇನೋ ಹೇಳ್ತೀರಿ. ಈಗ ಇದ್ರ ಜೊತೆನಲ್ಲಿ ಮೂರ್ತಿ ಇರುತ್ತಾ ಇಲ್ಲ ಇದನ್ನೇ ಡೈರೆಕ್ಟು? ಇದು ಮೂರ್ತಿ ಮಾಡಲ್ಲ ಅಣ್ಣ. ಇದನ್ನು ಏನೈತೆ ಇಲ್ಲಿ ಒಂದು ತಾಯಿ ಇದ್ದಾರೆ. ಈಗ ತಂದೆ ಬೇಕಲ್ವರು, ತಾಯಿ ತಂದೆ ಇಬ್ಬರು ಇರಬೇಕು.
ತಾಯಿದು ಏನೈತೆ ಮೇನ್ ಬರುತ್ತೆ ಇದು ತಾಯಿಗೆ ಸಪೋರ್ಟಾಗಿ ಇವ್ರು ಇರ್ತಾರೆ. ಯಾಕೆ ಅಂದರೆ ನಾನು ಆ ಶಕ್ತಿ ಹೇಳ್ಬಾರ್ದು, ಯಾಕೆಂದರೆ ನಿಜವಾದ ದೇವ್ರನ್ನಾದ್ರೆ ಕಟ್ಟಿ ಹಾಕಿಬಿಡ್ತಾರೆ. ಇಲ್ಲಿ ಸಪೋರ್ಟ್ ಆಗಿರೋರು ಇವರು. ಇದರಲ್ಲಿ ಏನೈತೆ ಸ್ವಾಮಿ ಸಿಂಹನಾರಾಯಣ, ಇದರಲ್ಲಿ ಒಂದು ಅವತಾರ ಏನೈತೆ ಬಂಧಿಸೋಕೋದ್ರೆ ಇನ್ನು 10 ಅವತಾರಗಳು ಇಲ್ಲಿರ್ತವೆ. ಓಕೆ, 10 ಶಕ್ತಿಗಳು. ಮತ್ತೇನೈತೆ ಈ ಜ್ಯೋತಿರ್ಲಿಂಗ, ಇದನ್ನು ನಾವು ಆದಿಶಂಕರಾಚಾರ್ಯರು ಅವತ್ತು ಏನು ನಿರ್ಮಿಸಿದ್ರು ಆ ಜ್ಯೋತಿರ್ಲಿಂಗ ಅನ್ನತಕ್ಕದ್ದು ಇವತ್ತು ಏನೈತೆ ಇದ್ರೊಳಗೈತೆ. ಇದು ಸಿಗ್ಬೇಕಾದ್ರೆ ಇದು ರೇರು, ತುಂಬ ರೇರ್ ಐತೆ ಇದು. ಹಾಂ, ಈ ಥರ ಸಿಗ್ಬೇಕಾದ್ರೆ ಎಷ್ಟೊಂದು ನಿಂಬೆಕಾಯಿ ಗಾತ್ರ ಐತೆ. ಇದನ್ನು ನಾನು ಎಲ್ಲರೂ ಹೋಗ್ಬೇಕಾದ್ರೆ ನನ್ನ ಸೇಫ್ಟಿಗೆ ನಾನು ಇದನ್ನು ಇಟ್ಕೊತೀನಿ. ಇದು ಪೂಜೆ ಮಾಡಿ ದಿನನಿತ್ಯ ಕೈಕಾರ್ಯಗಳನ್ನೆಲ್ಲ ಮುಗಿಸಿದ ನಂತರ ಇದು ನಾನು ನನ್ನ ಸೇಫ್ಟಿಗೆ ತಗೊಂಡು ಹೋಗ್ತೀನಿ. ಯಾಕೆಂದ್ರೆ ಭಕ್ತರುಗಳು ಮನೆಗೆ ಹೋದಾಗ ಒಂದು ಪಾಯಿಂಟ್ಗಳಿಗೆ ಹೋದಾಗ ಇದು ನನಗೆ ಮೇನ್ ಇಂಪಾರ್ಟೆಂಟ್. ಈಗ ಮೊದಲು ಅಮ್ಮನ ನಿಂಬೆ ಫಲ ಇಟ್ಕೊಂಡು ಹೋಗ್ತಾ ಇದ್ದೆ, ಅಂಥದ್ದಾಗ ಏನೈತೆ ಸ್ವಲ್ಪ ಇದಾಗೋದು. ಈಗ ಏನೈತೆ ಇದು ಒರಿಜಿನಲ್ ಸ್ವಾಮಿ ಸಿಕ್ಕಿರೋದ್ರಿಂದ ಈಗ ಇದನ್ನು ಅಮ್ಮನ ಹತ್ರ ಅಪ್ಪಣೆ ತಗೊಂಡು ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಒಂದಷ್ಟು ಸಾಲಿಗ್ರಾಮದ್ದು ಇದೊಂದು ಜರ್ನಿ ವಿಚಾರ ನಾನು ಮಾತಾಡಿಸ್ಬೇಕಾಗಿತ್ತು. ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀವಿ. ಈಗ ಇದನ್ನು ಈಚೆಗೆ ತೆಗ್ದಿದ್ದೀರಾ, ನೀರು ಬದಲಾಯಿಸಿ ಮತ್ತೆ ಈಗ ನೀರು ಜಲವಾಸ, ಅದನ್ನು ಈಗ ಜಲವಾಸಕ್ಕೆ ಇಡ್ತೀವಣ್ಣ. ಇದನ್ನು ಏನೈತೆ ನೀವು ಇವತ್ತು ಬರೋ ಹೊತ್ತಿಗೆ ಅದನ್ನು ಸೂಕ್ತವಾಯಿತು. ಹೌದು, ಇದನ್ನು ವೀಡಿಯೋಗಳು ಏನೈತೆ ನಾನು ಮೊಬೈಲಿಗೆ ಶೂಟ್ ಮಾಡ್ಕೊಂಬಂದಿದ್ದೀನಿ. ಇರಲಿ, ಇದೊಂದು ಅನುಭವ. ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ. ಸರಿ ಅಣ್ಣ, ನಮಸ್ತೆ ಅಣ್ಣ. ನಮಸ್ಕಾರ.